ನಾನೇನು ಹೇಳೋದೇ ಬೇಡ, ನಿಮ್ಮೆಲ್ಲರ ಪ್ರೀತಿನೇ ಇಲ್ಲಿ ಮಾತಾಡುತ್ತೆ. ಹಾಗಾಗಿ ಮತ್ತೊಮ್ಮೆ ಅನಿಲ್ ಚಿಕ್ಕಮಾದು ಸರ್ ಅವ್ರಿಗೆ ಜೋರಾದ ಚಪ್ಪಾಳೆ. ಎಲ್ರಿಗೂ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ, ಲಕ್ಷ್ಮೀ ಅಮ್ಮ ದೇವಸ್ಥಾನಕ್ಕೆ, ಚಿಕ್ಕದೇವಮ್ಮನ ದೇವಸ್ಥಾನಕ್ಕೆ, ಬೀರೇಶ್ವರ ಸ್ವಾಮಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಿರ್ಮಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನ ಉದ್ಘಾಟನೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ, ಕರ್ನಾಟಕ ರಾಜ್ಯದ ಅಭಿವೃದ್ಧಿ ದೂರದೃಷ್ಟಿಯ ನಾಯಕರು ಹಾಗೂ ಬಡವರ, ರೈತರ, ಹಿಂದುಳಿದ ಪರ ಸದಾ ಜನರೊಟ್ಟಿಗೆ ಬಡವರ್ಗ ಏಳಿಗಾಗಿ ದುಡಿತಿರ್ತಕ್ಕಂಥ ರಾಜ್ಯದ ಏಕೈಕ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ತಾಲೂಕಿನ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಸಮಾಜ ಕಲ್ಯಾಣ ಸಚಿವರು, ಹಿರಿಯರು ಆಗಿರ್ತಕ್ಕಂಥ ಎಚ್.ಸಿ. ಮಹದೇವಪ್ಪ ಸಾಹೇಬ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಸಹೋದರ ಸಮಾನರು, ಈ ಒಂದು ಚಾಮರಾಜನಗರ ಸಂಸದರಾಗಿರ್ತಕ್ಕಂಥ ಸುನಿಲ್ ಬೋಸಣ್ಣ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಅದೇ ರೀತಿ ಮತ್ತೊಬ್ಬರು ಆತ್ಮೀಯರು ಆಗಿರ್ತಕ್ಕಂಥ ಕ್ಯಾರ್ನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರವಿಶಂಕರ್ ಅಣ್ಣವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಗುಂಡ್ಲುಪೇಟೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗಣೇಶ್ ಪ್ರಸಾದ್ ರವರಲ್ಲಿ, ಜೊತೆಗೆ ಮಾಜಿ ಶಾಸಕರು, ಈ ತಾಲೂಕಿನ ಹಿರಿಯರಾಗಿರ್ತಕ್ಕಂಥ ಚಿಕ್ಕಣ್ಣ ಸಾಹೇಬ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಅದೇ ರೀತಿ ಮಾಜಿ ಸಚಿವರು, ಹಿರಿಯರಾಗಿರ್ತಕ್ಕಂಥ ಎಂ ಶಿವಣ್ಣ ಸಾಹೇಬ್ರೆ, ಮತ್ತೊಬ್ಬರು MLCಗಳಾಗಿರ್ತಕ್ಕಂಥ ತಿಮ್ಮಯ್ಯ ಸಾಹೇಬ್ರೆ, ನಮ್ಮ ಶಿವಕುಮಾರ್ ಅಣ್ಣ ಅವರೇ, ನರಸಿಂಹಮೂರ್ತಿ ಅಣ್ಣ ಅವರೇ, ಶಿವಪ್ಪಣ್ಣ ಅವರೇ, ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಪಾಷಣ್ಣ ಅವರೇ, ಮಾದಪ್ಪಣ್ಣ ಅವರೇ, ಹಾಗೆ ಎಲ್ಲ ಗೌರವಾನ್ವಿತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಿತ ಮುಖಂಡರೇ, ಮಾಧ್ಯಮದ ಹಿರಿಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಿರ್ಮಳ್ಳಿ ಗ್ರಾಮಸ್ಥರೇ ಹಾಗೂ ತಾಲೂಕಿನಲ್ಲಿ ಬಂದಂಥ ಎಲ್ಲ ಸಮಸ್ತ ಜನತೆಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವತ್ತೇನಾರು ನಾನು ಇಲ್ಲಿ ನಿಂತು ಮಾತಾಡ್ತೀನಿ ಅದಕ್ಕೆ ಮುಖ್ಯ ಕಾರಣ ಒಂದು ಸಿದ್ದರಾಮಯ್ಯ ಸಾಹೇಬರು, ಧ್ರುವಣ್ಣ ಸಾಹೇಬರು ಮತ್ತೆ ನಮ್ಮ ತಂದೆಯವರು ಕಾರಣ ಅಂತ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೋಟೆ ತಾಲೂಕಿಗೆ ಹಿಂದೆ ತಂದೆಯವರು ಶಾಸಕರಾದಂಥ ಸಂದರ್ಭದಲ್ಲಿ 2013ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರು. ಅವತ್ತು ಧ್ರುವಣ್ಣ ಸಾಹೇಬರು ಸಂಸದರಾಗಿದ್ರು ಮತ್ತು ಮಹದೇವಪ್ಪ ಸಾಹೇಬರು PWD ಸಚಿವರಾಗಿದ್ರು. ಅವತ್ತು SCP TSP ಯೋಜನೆಯಲ್ಲಿ ಈ ತಾಲೂಕಿಗೆ ಅತಿ ಹೆಚ್ಚು ಅನುದಾನ ಬಂದಿದೆ. ಅದಕ್ಕೆ ಮುಖ್ಯ ಕಾರಣ ಒಂದು ಸಿದ್ದರಾಮಯ್ಯ ಸಾಹೇಬರು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಬಜೆಟ್ ಅಲ್ಲಿ, ನಿನ್ನೆ ನಡೆದಂಥ ಬಜೆಟ್ ಅಲ್ಲಿ ನಮ್ಮ ಕನಸು ಏನಿತ್ತು, HD ಕೋಟೆ, ನಮ್ಮ ಮೈಸೂರಿಂದ HD ಕೋಟೆ ಡಬಲ್ ರೋಡ್ ಆಗ್ಬೇಕನ್ನೋದು ಎಲ್ಲರ ಕನಸಿತ್ತು. ನಿನ್ನೆ ಬಜೆಟ್ ಅಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು 141 ಕಿಲೋಮೀಟರ್ನ 1600 ಕೋಟಿ ಅನುದಾನದಲ್ಲಿ ಬಿಡುಗಡೆ ಮಾಡಿ ಆ ರಸ್ತೆಗೆ ನಿನ್ನೆ ಸಾರು ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿಗೆ ನಮಗೆ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕ ಹಾಸ್ಟೆಲ್ಗೆ 35 ಕೋಟಿ ವೆಚ್ಚದಲ್ಲಿ ಅನುದಾನವನ್ನ ಕೊಟ್ಟಿದ್ದಾರೆ. ಬಹುತೇಕವಾಗಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಅನುದಾನವನ್ನ HD ಕೋಟೆ ತಾಲೂಕಿಗೆ ಯಾರು ಮುಖ್ಯಮಂತ್ರಿಗಳು ಸಾವಿರಾರು ಕೋಟಿ ಅನುದಾನ ಯಾರು ಕೊಟ್ಟಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಒಬ್ಬರೇ ಅಂತಾನು ಕೂಡ ಈ ಸಂದರ್ಭದಲ್ಲಿ ಬಹಳ ಘಂಟಾಘೋಷವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಿಂದ ಈ ತಾಲೂಕಿನ ಬಗ್ಗೆ ಬಹಳಷ್ಟು ಸಾಹೇಬರು ಬಹಳ ಇಷ್ಟಪಟ್ಟು ಯಾವಾಗ ಕರೆದ್ರೂ ಕೂಡ, ಕಳೆದ ಬಾರಿ ಅವರು ವಿರೋಧ ಪಕ್ಷದ ನಾಯಕರಿದ್ದಂಥ ಸಂದರ್ಭದಲ್ಲಿ HD ಕೋಟೆ ತಾಲೂಕಿಗೆ 12 ಬಾರಿ ಬಂದಿದ್ರು. ಇವತ್ತು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ 4ನೇ ಬಾರಿ ಇವತ್ತು HD ಕೋಟೆ ತಾಲೂಕಿಗೆ ಬಂದು ಇವತ್ತು ಸುಮ್ಮನೆ ಬಂದಿಲ್ಲ, ಸಾವಿರಾರು ಕೋಟಿ ಅನುದಾನಗಳನ್ನ ತಗೊಂಡ್ಬಂದು ತಾಲೂಕಿನಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಬಹು ಮುಖ್ಯ ಬೇಡಿಕೆ ಇರ್ತಕ್ಕಂಥದ್ದು ಈ ತಾಲೂಕಿನಲ್ಲಿ ನಮ್ಮ ಕಬಿನಿ ಡ್ಯಾಮ್ ಮುಂದ್ಗಡೆ ಬೃಂದಾವನ್ ಗಾರ್ಡನ್ ಒಂದು ಹಾಕಬೇಕು, ಮತ್ತೆ ಹೆಣ್ಮಕ್ಳಿಗೆ ಗಾರ್ಮೆಂಟ್ಸ್ಗಳಿಗೆ ಉದ್ಯೋಗದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು, ಮತ್ತು ಪ್ರವಾಸಿ ತಾಣವಾಗಿ ನಮ್ಮ HD ಕೋಟೆ ತಾಲೂಕನ್ನ ಘೋಷಣೆ ಮಾಡಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡ್ತಾ, ವಿಶೇಷವಾಗಿ ಆದಿವಾಸಿಗಳಿಗೆ ನಾನು ಹಿಂದೆ ಸಾಹೇಬರು ನನ್ನ ಒಂದು ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಮಾತು ಕೊಟ್ಟಿದೆ, 6 ತಿಂಗಳಿರೋ ಫುಡ್ನ 1 ವರ್ಷಕ್ಕೆ ನಾವು ಮಾಡಿಕೊಡ್ತೀವಿ ಅಂತ. ಅದೇ ರೀತಿ 6 ತಿಂಗಳು
ಮೂಲತಃ ಆದಿವಾಸಿಗಳಿಗೆ 6 ತಿಂಗಳು ಫುಡ್ ಕೊಡ್ತಿದ್ರು. ಅದನ್ನ 6 ತಿಂಗಳು ಮತ್ತೆ ಮುಖ್ಯಮಂತ್ರಿಗಳು ಮುಂದುವರಿಸಿ 1 ವರ್ಷಕ್ಕೆ ಫುಡ್ ಕಿಟ್ನ ಮಾಡಿಕೊಟ್ರು. ಮತ್ತೆ ಈಗ ನಿನ್ನೆ ಬಜೆಟ್ ನಲ್ಲಿ ಸಪರೇಟ್ ಆಗಿ ಆದಿವಾಸಿಗಳ ನಿಗಮನೂ ಕೂಡ ನಿನ್ನೆ ಘೋಷಣೆಯನ್ನ ಮಾಡಿದ್ದಾರೆ. ಈ ಮುಖಾಂತರ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಬಗ್ಗೆ ಬಹಳ ಹೆಚ್ಚಿನ ಪ್ರೀತಿಯನ್ನ ಮುಖ್ಯಮಂತ್ರಿಗಳು ಇಟ್ಕೊಂಡು ಇವತ್ತು ಕಬಿನಿ ಬಲದಂಡೆ ನಾಲೆ ಎಡದಂಡೆ ನಾಲೆಗೆ ಅನುದಾನವನ್ನ ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿ ಪದದತ್ತ ಸಾಕ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ತಾಲೂಕಿನ ಜನತೆಯ ನಾವು ಅವ್ರ ಜೊತೆ ಯಾವಾಗಲೂ ಕೂಡ ನಿಲ್ತೀವಿ ಅಂತಾನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸಿ ನಮ್ಮ ಈ ಸಿರಿಮಳ್ಳಿ ಗ್ರಾಮಕ್ಕೆ ಕರೆಸಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಿರಿಮಳ್ಳಿ ಗ್ರಾಮಸ್ಥರಿಗೆ ತುಂಬುರಿದ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.